ದ್ವೀಪ ನಾಟಕದ ಶ್ಯಾಮ್ ಮತ್ತು ಕಾಪಿ ಕಾರ್ಡ್ ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಆ ನಾಟಕದಲ್ಲಿ ಅಂತಿಗೊನೆಯ ರಾಜ ಭಾಷಣ ಮಾಡುವಾಗ ನಮಗೆ ನಮ್ಮ ಮಹಾಪ್ರಭು ಭಾಷಣ ಮಾಡಿದ್ದೆಲ್ಲ ಕಾಣಿಸ್ತಿತ್ತು. ಹೇಗೆ ಈ ನಾಟಕ ನಮಗೆ ಮತ್ತೆ ಮತ್ತೆ ರೆಲೆವೆಂಟ್ ಅಂತ ಅನ್ನಿಸ್ತಿದೆಯೋ ಅನಾಮಿಕನ ಸಾವು, ದ್ವೀಪ ಸಹ ಹಾಗೇ ಅನ್ನಿಸ್ತಾ ಇತ್ತು ಮತ್ತು ಅದರ ಕಟ್ಟಿದ ರೀತಿಯೂ ಸಹ ಹಾಗೆಯೇ ಇತ್ತು. ಹಾಗಾಗಿ ಇದು ಇನ್ನೊಂದು ಸಕಾಲಿಕವಾದ ರೆಲೆವೆನ್ಸ್ ಅಂತ ನಾವೇನು ಕರಿತೀವಿ ಅದರ ಕುರಿತಾದಂಥ ನಾಟಕ. ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆದ ಇನ್ನೊಂದು ಸಂಗತಿ ಇದೆ. ಈ ನಾಟಕದಲ್ಲಿ ಭಾಗವಹಿಸಿದ 3 ಜನ ಎಂಥದ್ದು 60 ದಾಟಿದವರು. ನಾವು ಸೊಂಟ ಕಂಠ ಗಟ್ಟಿ ಇದ್ದವರು ಅಂತ ಹೇಳ್ಕೊಳ್ಳೋರೆಲ್ಲ ನಾಚಿಕೆ ಪಡುವಷ್ಟು ಈ ನಾಟಕವನ್ನು ಕಟ್ಟಿದ್ದಾರೆ. ಮತ್ತು ಇಷ್ಟು ವರ್ಷದಿಂದ ಅವರು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ ಅದನ್ನು, ಅದೇ ಶ್ರದ್ಧೆಯಿಂದ, ಅದೇ ಪ್ರೀತಿಯಿಂದ. ಹಾಗಾಗಿ ಅವರ ಥಿಯೇಟ್ರಿಕಲ್ ಕಮಿಟ್ಮೆಂಟ್ ಮತ್ತು ಲೈಫ್ ಕಮಿಟ್ಮೆಂಟ್ ಇದೆಯಲ್ಲ, ಇದು ಎರಡೂ ಒಟ್ಟಿಗೆ ಬ್ಲೆಂಡ್ ಆದಂಥ ಈ ಹಿರಿಯ ಜೀವಗಳು, ಹೇಳಿದ್ರೆ ಬೇಜಾರಾಗಬೇಡಿ, ಕಿರಿಯ ಜೀವಗಳು ನಮ್ಮ ಜೊತೆಗೆ ಇರೋದು ಸಹ ನಮಗೆ ದೊಡ್ಡ ಸ್ಫೂರ್ತಿ ಅಂತ ಅನ್ಕೋತೇನೆ. ಮೊದಲು ಅವರು ಈ ನಾಟಕ ಕಟ್ಟಿದ ಬಗ್ಗೆ ಮತ್ತು ಇತ್ಯಾದಿಗಳ ಕುರಿತು ಅವರು ಚರ್ಚೆ ಮಾಡಲಿ. ಆನಂತರ ನಾವು ಸಂವಾದವನ್ನು ಮುಂದುವರಿಸೋಣ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾಟಕದ ಕುರಿತು ಹೇಳಬೇಕಾದ್ರೆ ಚಂದ್ರಹಾಸ್ ಉಳ್ಳಾಲ್ 44 ವರ್ಷಗಳ ಕೆಳಗೆ ಈ ನಾಟಕವನ್ನು ಆಡಲಿಕ್ಕೆ ಶುರು ಮಾಡಿದರು. ಇವತ್ತು ಕೂಡ ನಾವು ಸೇರಿಕೊಂಡು ಮತ್ತೆ ಆ ನಾಟಕವನ್ನು ಆಡ್ತಾ ಇದ್ದೇವೆ. ಅದು ಈ ನಮ್ಮ ದೇಶದ ದುರಂತ. ಮತ್ತು ಹೆಚ್ಚು ಮಾತಾಡೋದಿಲ್ಲ, ಅವಾಗಲೇ ಕೆಳಗೆ ಹೇಳಬೇಕಾದ್ರೆ ಕೆಳಗೆ ಹೇಳಿಬಿಟ್ವಿ. ಈ ನಾಟಕವನ್ನು ಒಂದು ಆಡ್ತಾ ಬಂದಾಗೆ ಒಂದು ಕಾಲೇಜಿನ ಈ ಶಾಲೆಯ ಮಾಸ್ಟರ್ಗಳಿಗೆ ಒಂದು ಕೋಚಿಂಗ್ ಕ್ಯಾಂಪ್ ಇತ್ತು. ಆ ಕ್ಯಾಂಪ್ನಲ್ಲಿ ನಾವು ಈ ನಾಟಕವನ್ನು ಆಡಿದ್ವಿ. ಆವಾಗ ಆ ಮೇಸ್ಟ್ರುಗಳು ಏನಂದರು ಅಂತಂದರೆ, ಈ ನಾಟಕ ನೋಡ್ತಾ ನೋಡ್ತಾ ಒಬ್ಬರು ಅಂದರು ನನಗೆ ಗಾಂಧೀಜಿ ನೆನಪಾದರು, ಒಬ್ಬರು ಅಂದರು ನೆಹರು ನೆನಪಾದರು, ಇನ್ನೊಬ್ಬರು ಅಂದರು ನಮಗೆ ಅಂಬೇಡ್ಕರೇ ನೆನಪಾದರು ಅಂತೇಳಿ. ಅಂಬೇಡ್ಕರೇ ನೆನಪಾದರು ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದಾಗ ಹೇಳಿದರು, ಈ ನಾಟಕ ವರ್ಣಭೇದ ನೀತಿ ಕುರಿತು ಮಾತಾಡ್ತದೆ. ನಾನು ಆ ವರ್ಣಭೇದ ನೀತಿಯನ್ನು 2000 ವರ್ಷಗಳಿಂದ ನಮ್ಮ ಕಮ್ಯುನಿಟಿ ಅನುಭವಿಸ್ತಾ ಬಂದಿದೆ ಇಲ್ಲಿ, ಅದು ಇದರಲ್ಲಿ ಕಾಣ್ತದೆ ಅಂತೇಳಿ ಹೇಳಿದರು. ಹಾಗೆಯೇ ರವೀಂದ್ರ ಕಲಾಕ್ಷೇತ್ರದ ಹೊರಗೆ ಈ ನಾಟಕವನ್ನು ಆಡ್ತಾ ಇದ್ವಿ. ಆವಾಗ ಒಬ್ಬ ಯಂಗ್ ಹುಡುಗ ಬಂದು ನಾಟಕ ಎಲ್ಲ ಆದಮೇಲೆ ಮಾತಾಡಿದ. ಅವನು ಹೇಳ್ದ, ನನಗೆ ಈ ನಾಟಕ ನೋಡ್ತಾ ನನಗೆ ಸಾವರ್ಕರೇ ನೆನಪಾದರು, ನಂಗೆ ಬಹಳ ಗಾಢವಾಗಿ ನೋವಾಯಿತು ಅಂತ ಹೇಳಿದ. ಇದು ಇನ್ನೊಂದು ರೀತಿಯ ದುರಂತ, ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಂತ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಹೇಳೋದಕ್ಕೆ. ಯಂಗ್ ಹುಡುಗ, ಒಂದು 20-22 ವರ್ಷದ ಹುಡುಗ. ಇನ್ನು ಬೇರೆ ನೀವು ಏನು ಕೇಳಿದರೆ ನಾವು ಉತ್ತರ ಕೊಡ್ಬೋದು, ನಿಮಗೇನು ಅನಿಸ್ತಂದ್ರೆ ನೀವು ಹೇಳ್ಬೋದು. ಪ್ಲೀಸ್ ಪ್ರಭಾಕರ್. ನಮಸ್ಕಾರ. ಈ ನಾಟಕವನ್ನು ಬರೆದವರು ಅತೋಲ್ ಫುಗಾಡ್. ಆಗ ನೀವು ಈಗ ತಾನೇ ಶಕೀಲ್ ಅಹಮದ್ ಹೇಳಿದ್ರಲ್ಲ, ಸಿಜ್ವೆ ಬನ್ಸಿ ಈಸ್ ಡೆಡ್ ಅಂತ, ಅದರ ಮೇಲೆ ಅವರು ನಿನ್ನೆ ಅನಾಮಿಕನ ಸಾವು ಅಂತ ನಾಟಕ ಮಾಡಿದ್ದಾರೆ. ಭಾಳ ಒಳ್ಳೆ ನಾಟಕ ಅದು. ಇದು ನಮ್ಮದು ದಿ ಐಲ್ಯಾಂಡ್ ಅಂತ ನಾಟಕ. ಎರಡೂ ಬರೆದವರು ಅತೋಲ್ ಫುಗಾಡ್ ಅಂತ. ಅತೋಲ್ ಫುಗಾಡ್ ಇಬ್ಬರು ಬ್ಲ್ಯಾಕ್ ಕಲಾವಿದರ ಜೊತೆ ಸೇರಿ ಈ ನಾಟಕ ಬರೆದದ್ದು. ನಾಟಕ ಬರೆದೋದಕ್ಕಿಂತ ಹೆಚ್ಚಾಗಿ ಅವರು ಅಭಿನಯಿಸ್ತಾ ನಾಟಕ ಡೈಲಾಗ್ ಬರೆದದಂತೆ. ಅಂದರೆ ಮೊದಲೇ ನಾಟಕದ ಡೈಲಾಗ್ ಬರೆದು, ನಾವು ಸಾಧಾರಣವಾಗಿ ಏನು ಮಾಡ್ತೀವಿ, ಒಂದು ರೆಡಿಮೇಡ್ ಸ್ಕ್ರಿಪ್ಟನ್ನು ಸ್ಟೇಜ್ ಮೇಲೆ ತರ್ತೀವಿ. ಆದರೆ ಇವರು ಹಾಗಲ್ಲಂತೆ. ಇವರು ಅಭಿನಯಿಸ್ತಾ ನಾಟಕವನ್ನು ಮತ್ತೆ ಡೈಲಾಗ್ ಬರೆದಂತೆ, ಮತ್ತೆ ಡೈಲಾಗ್ ಬರೀತಾ ಮತ್ತೆ ಅಭಿನಯಿಸಿ ಮತ್ತೆ ಚೇಂಜ್ ಮಾಡ್ತಾ ಒಂದು ಸ್ಕ್ರಿಪ್ಟ್ ಮಾಡಿದ್ದು. ಅದರಲ್ಲಿ ಇದನ್ನು ಸಾಧಾರಣ 70ರ ದಶಕದಲ್ಲಿ ಇವರು ಅತೋಲ್ ಫುಗಾಡ್ ಬರೆದದ್ದು. ಅತೋಲ್ ಫುಗಾಡ್ ಮತ್ತು ಜಾನ್ ಕೆನಿ ಮತ್ತೊಬ್ಬರು ವಿನ್ಸೆಂಟ್ ಸ್ಟಾನ ಅಂತ, ಅವರು ಮೂವರು ಸೇರಿ ಬರೆದಂಥ ನಾಟಕ. ಈ ನಾಟಕವನ್ನು 70ರ ದಶಕದಲ್ಲಿ ಬರೆದದ್ದು. ಅದನ್ನು 80ರ ದಶಕದಲ್ಲಿ ಮೊದಲೊಮ್ಮೆ ಇಲ್ಲಿ ಮಾಡಿದ್ದರು ಕೂಡ, ಯಂಗ್ಸ್ಟರ್ಸ್ ಎಲ್ಲ ಸೇರಿ ಮಾಡಿದ್ದು. ಈಗ ನಾವು 2019ರಲ್ಲಿ ಮತ್ತೆ KP ಲಕ್ಷ್ಮಣ ಅವರನ್ನು ಇಲ್ಲಿ ಕರೆಸಿ, ಆಯನ ನಾಟಕದ ಮನೆಯವರು ಈ ನಾಟಕವನ್ನು ಮೊದಲನ ಪ್ರದರ್ಶನ ಮಾಡಿದ್ದು. ಆಮೇಲೆ ಮಾಡ್ತಾ ಕೊರೋನಾ ಬಂದುಬಿಡ್ತು 2020ರಲ್ಲಿ. ಹಾಗಾಗಿ ಸ್ವಲ್ಪ ಬ್ರೇಕ್ ಆಯಿತು. ಮತ್ತು ನಾವು ಮುಂದೆ ಕೊರೋನಾ ಮಧ್ಯೆ ಲಾಕ್ಡೌನ್ ಮಧ್ಯೆಯಲ್ಲಿ
ಲಾಕ್ಡೌನ್ ಓಪನ್ ಆದ ಮಧ್ಯದಲ್ಲಿ ಕೆಲವು ಕಡೆ ಎಲ್ಲ ಹೋಗಿ ಮಾಡಿದ್ದೀವಿ. ಎಲ್ಲ ಕಡೆ ಇದೇ ಥರ ನಮಗೆ ಸ್ಟೇಜ್ ಈ ಮೊನ್ನೆ ನಮಗೆ ಆಯ್ತಲ್ಲ ಸ್ಟೇಜ್, ಅದೇ ಥರ ಸಿಗ್ತದಂತೇನಿಲ್ಲ. ಕೆಲವು ಕಡೆ ನಾವು ನಾವೊಂದು ಮೆರೈನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ನಾಟಕ ಮಾಡಿದ್ದೀವಿ. ಅಲ್ಲಿ ನಾಟಕ ಮಾಡುವಾಗ ಅಲ್ಲಿ ಸ್ಟೇಜಿನಲ್ಲಿ ಭಾಳ ಎಕೋ ಬರ್ತಾಯಿತ್ತು, ನಾವು ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ನಾವೇನು ಮಾಡಿ ಸ್ಟೇಜಿನ ಉಲ್ಟ ಕಡೆ ಹಾಲಲ್ಲಿ ಆ ಕಡೆ ನಾವು ನೆಲದಲ್ಲಿ ನಾಟಕ ಮಾಡಿದ್ವಿ. ಮಕ್ಕಳೆಲ್ಲ ಇಂಜಿನಿಯರಿಂಗ್ ಮಕ್ಕಳೆಲ್ಲ ನೆಲದಲ್ಲಿ ಕೂತು ಈ ನಾಟಕವನ್ನು ನೋಡಿದ್ದು. ಯಾಕಂದರೆ ನಮಗೊಂದು ಆಪ್ತ ರಂಗಮಂದಿರ ಬೇಕಿತ್ತು, ನಮಗೆ ಇಲ್ಲಿ ಸ್ಟೇಜ್ ಅಗತ್ಯ ಇರಲಿಲ್ಲ. ನಮಗೆ ಈ ನಾಟಕಕ್ಕೆ ಸ್ಟೇಜ್ ಅಗತ್ಯನೇ ಇಲ್ಲ, ಇದು ಒಂದು ಇಂಟಿಮೇಟ್ ಥಿಯೇಟ್ರಲ್ಲಿ ಮಾಡುವಂಥ ನಾಟಕ. ಮತ್ತು ಅಲ್ಲಿ ಇಡೀ ನಾಟಕದಲ್ಲಿ ಮ್ಯೂಸಿಕ್ ಇಲ್ಲ, ಮ್ಯೂಸಿಕ್ ಅಲ್ಲ, ಮೈಕ್ ಇಲ್ಲ, ಲೈಟ್ ಇಲ್ಲ, ಯಾವುದೇ ಲೈಟ್ ಇಲ್ಲ. ಒಂದು ಕಿಟಕಿ ತೆಗೆದ್ರು, 2 ಕಿಟಕಿ ತೆಗೆದ್ರು, ಆ ಬೆಳಕಿನಲ್ಲಿ ನಾವು ಇಡೀ ನಾಟಕವನ್ನು ಮಾಡಿದ್ದು. ನಮಗೆ ಲೈಟ್ ಇದ್ದರೆ ಲೈಟಿನಲ್ಲಿ ಮಾಡ್ತೀವಿ, ಲೈಟ್ ಇಲ್ಲ ಅಂದರೆ ಬರೀ ಕಿಟಕಿ ಬೆಳಕು. ಅಥವಾ ಒಂದು ಕಡೆ ಚಂದ್ರ ಸೌಗಂಧಿಕ ಅಂತ ಇದ್ದಾರೆ ಅಲ್ಲಿ ಪುತ್ತೂರಲ್ಲಿ, ಅಲ್ಲಿ ನಾವು ಬರೀ ಒಂದು ಟ್ಯೂಬ್ ಲೈಟಲ್ಲಿ ಈ ನಾಟಕ ಮಾಡಿದ್ದೀವಿ. ಒಂದೊಂದು ಕಡೆ ಒಂದೊಂದು ಥರ ಅನುಭವ ನಮ್ಮದು. ಆದರೆ ನಮಗೆ ಜನಗಳು ಎಷ್ಟು ಹತ್ತಿರ ಕೂತ್ಕೊಳ್ತಾರೋ ಅಷ್ಟು ಒಳ್ಳೆ ಆಗುತ್ತೆ ಈ ನಾಟಕ ನೋಡಲಿಕ್ಕೆ. ಈ ನಾಟಕದ ಹಿನ್ನೆಲೆ ನಿಮಗೆಲ್ಲ ಗೊತ್ತಾಗಿರ್ಬೋದು. ಇದು ಸೌತ್ ಆಫ್ರಿಕಲ್ಲಿ ನಡೆದ ವರ್ಣಭೇದ ನೀತಿಯ ವಿರುದ್ಧ ಸಿಡಿದದ್ದ ಕಲಾವಿದರು ಬರೆದಂಥ ನಾಟಕ. ಈ ನಾಟಕದಲ್ಲಿ ಒಂದು ಗ್ರೀಕ್ ಪುರಾಣದ ಕಥೆ ಸಹ ಬರ್ತದೆ, ಅಂತಿಗೊನೆ ಮತ್ತು ಕ್ರಯಾನ್ನ ಕತೆ, ಅಂತಿಗೊನೆ ವಿಚಾರಣೆ. ವಿಶೇಷ ಅಂದರೆ ರಾಬಿನ್ ಐಲ್ಯಾಂಡಲ್ಲಿ 27 ವರ್ಷ ವರ್ಣಭೇದ ನೀತಿಯನ್ನು ವಿರೋಧಿಸಿ ಜೈಲಿಗೆ ಹೋದಂಥ ನೆಲ್ಸನ್ ಮಂಡೇಲ ಇದೇ ನಾಟಕವನ್ನು ಜೈಲಲ್ಲಿ ಆಡ್ತಿದ್ದಾರಂತೆ. ನಮಗೆಲ್ಲ ತುಂಬ ಸಂತೋಷವಾಗ್ಬೋದು, ಅಷ್ಟು ಮಹಾನ್ ಹೋರಾಟಗಾರ ಇದೇ ನಾಟಕವನ್ನು ಮಾಡಿದ್ದು ನಮಗೆಲ್ಲ ಒಂದು ಸ್ಫೂರ್ತಿ ತರುವ ವಿಷಯ ಆಗಬೇಕು. ಅದರಲ್ಲಿ ಯಾರು ನಮ್ಮ ನೆಲ್ಸನ್ ಮಂಡೇಲ ಅವರು ಕ್ರಿಯಾನ್ ಪಾತ್ರ ಮಾಡ್ತಿದ್ದರಂತೆ. ಇದು ನಡೆದದ್ದು, ಇತಿಹಾಸದಲ್ಲಿ ಸೇರಿದಂಥ ಸಂಗತಿ. ಇನ್ನು ಆಗಲೇ ಶ್ಯಾಮ್ ಹೇಳಿದರು, ಜನಗಳು ಬೇರೆ ಬೇರೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ನೆನಪಾಗುತ್ತೆ. ಒಬ್ಬರಿಗೆ ಭಗತ್ ಸಿಂಗ್ ನೆನಪಾದರೆ, ಒಬ್ಬರಿಗೆ ಗಾಂಧೀಜಿ ನೆನಪಾದರೆ, ನಮ್ಮ ಫ್ರೀಡಮ್ ಫೈಟ್ ಇದ್ದು, ಇನ್ನೊಬ್ಬರಿಗೆ ಸಾವರ್ಕರು ನೆನಪಾದರು ಅಂತ ಹೇಳಿದರು. ಇದೆಲ್ಲ ನಡೆದದ್ದೇ. ನೀವು ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ, ದಯವಿಟ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನಿಸ್ತೇವೆ. 44 ವರ್ಷಗಳ ಹಿಂದೆ ಗೋಣಿಕೊಪ್ಪದಲ್ಲಿ SR ರಮೇಶ್ ಮತ್ತು ಚಂದ್ರಾಸ ಸೇರಿ ಈ ದ್ವೀಪ ನಾಟಕನ ಮಾಡ್ತಾರೆ. ಚಂದ್ರಾಸ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದರಿಂದ ನನಗೆ ಮಡಿಕೇರಿಲಿದ್ದ ನನಗೆ ಬಾ ಅಂತ ಹೇಳ್ತಾರೆ. ನಾಟಕ ನೋಡಲಿಕ್ಕೆ ಹೋಗಿದ್ದೆ. ಆಗ ನಮಗೆಲ್ಲ ಎಂಥ ಉತ್ಸಾಹಗಳೆಂದರೆ, ಈ ನಾಟಕ ಮಾಡಿದ್ರೆ ಇಡೀ ಸಮಾಜವೇ ಬದಲಾಗ್ತದೆ, ಅದನ್ನು ಮಾಡ್ಬೋದು ಅಂತ ಹೇಳ್ತಿದ್ದ ಕಾಲಕ್ಕೆ ಈ ಫಿಗಾರ್ನ ನಾಟಕವನ್ನು ಚಂದ್ರಾಸ ಮಾಡ್ತಾರೆ, SR ರಮೇಶ್ ಮಾಡ್ತಾರೆ. ಆ ನಾಟಕ ನೋಡಲಿಕ್ಕೆ ನಾನು ಹೋದಾಗ ಎದುರಿನಲ್ಲಿ ಅಡ್ಡಂಡ ನಾಟಕ ನೋಡ್ತಾರೆ. ಅಲ್ಲಿ ಸ್ಟೂಡೆಂಟ್ ಅವರಾಗ ಬದಲಾಗ್ತದೆ ಅಂತ ಇದ್ದರೆ ಯಾರಾದ್ರೂ ಒಬ್ಬರಾದ್ರೂ ಆಗಬೇಕಾಗಿತ್ತು. ಅಂಥ ನಾಟಕನ ಮತ್ತೆ ಚಂದ್ರಾಸ ಇಲ್ಲಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಅವರ ಸುರೇಶ್ ಜೊತೆ ಸೇರ್ಕೊಂಡೊಮ್ಮೆ ಮಾಡ್ತಾರೆ, ಸುರೇಶ್ ತಾಳಿತ ಬಿಟ್ಟು ಅವ್ರ ಜೊತೆ ಮಾಡ್ತಾರೆ. ಸಾಧ್ಯ ಆದಷ್ಟು ಬಾರಿ ನಾನು ನೋಡಲಿಕ್ಕೆ ಹೋಗಿದ್ದೇನೆ. ಮತ್ತು ಇಲ್ಲಿ ನಿಮ್ಮ ನಾಟಕ ಆದಾಗ ಮೊನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ ಅಷ್ಟೇ. ಓಕೆ, ಅದು ಕಂಟಿನ್ಯೂಸ್ ಅಷ್ಟೇ. ಅಂದರೆ ಪೂರಕವಾಗಿ ನಾಟಕಗಳನ್ನು ನೋಡಿ ಬದಲಾಗುವುದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನು ಪ್ರಭಾಕರ್ ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ಇದ್ದಾಗ ಇಂಥ ನಾಟಕಗಳು ಅಲ್ಲಿ ಪ್ರಸನ್ನವರು ಇದನ್ನು ತಗೊಂಡು ಬಂದು ಇವರೆಲ್ಲ ಆವಾಗ, ನಾನು ನಂತರ ನಾಟಕಗಳನ್ನು ನೋಡಿಯೇ ಒಂದು ಜನಸಮುದಾಯ ನಮ್ಮ ಹಾಗೆ ಸಂಶಯಗಳಿರುವವರು, ನಮ್ಮ ಹಾಗೆ ಯೋಚನೆ ಮಾಡುವವರು ಇದ್ದಾರೆ ಅನ್ನೋದು ಗೊತ್ತಾದದ್ದು ಈ ನಾಟಕಗಳನ್ನು ನೋಡಿದ ಮೇಲೆ. ಮತ್ತು ನಾವು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಬದಲಾವಣೆ ಆಗತ್ತೆ, ಆದರೆ ಅದನ್ನು ತಗೊಂಡು ಹೋಗೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಜನಗಳ ಮಧ್ಯದಲ್ಲಿ. ಬೇರೆಯವರ ವಯಸ್ಸೇ ದೊಡ್ಡದಾಗಿದೆ ಅಂತ ನನಗೆ ಅನಿಸೋದು, ನನ್ನ ಅನಿಸಿಕೆ. ನಾನು ಈ ಆಧುನಿಕ ರಂಗಭೂಮಿಗೆ ಬಂದದ್ದು 1976 ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ಮಾರೀಚನ ಬಂಧುಗಳು ಅಂತ ಒಂದು ನಾಟಕ ಮಾಡ್ತಾಯಿದ್ರು, ಯಾರು ನಮ್ಮ ಹೆಗ್ಗೋಡು ಪ್ರಸನ್ನ ಅವರು. ಆವಾಗ ಇಲ್ಲಿ ಸಮುದಾಯ ಅಂತ ಒಂದು ತಂಡ ಇತ್ತು. ಅದೇ ನಾಟಕದೊಂದಿಗೆ ತಂಡ ಪ್ರಾರಂಭವಾದ್ದು. ನಾವು ರಿಹರ್ಸಲ್ ನೋಡಲಿಕ್ಕೆ ನಾನು ಚಂದ್ರಾಸ ಉಳ್ಳಾಲು ಹೋದದ್ದು. ಅದೇ ಮೊದಲು ನಾವು ಈ ಥರದ ಒಂದು ಆಧುನಿಕ ನಾಟಕವನ್ನು ನೋಡಿದ್ದು. ಅದರ ಮೊದಲು ನಾವು ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ ಎಲ್ಲ ನೋಡ್ತಾ ಇದ್ದೀವಿ. ಈ ಥರದ ಒಂದು ನಾಟಕ ನೋಡಿ ನಮಗೆ ಇನ್ನು ನಾಟಕಕ್ಕೆ 4 ದಿವಸ ಇರೋದು. ನಮಗೆ ಇದರಲ್ಲಿ ಹೇಗೆ ಸೇರೋದು ಅಂತ ಗೊತ್ತಿಲ್ಲ. ಯಾಕಂದರೆ ನಾಟಕ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಗುಂಪಿನ ದೃಶ್ಯ ಒಂದು ಬಾಕಿ ಇತ್ತು. ಇದು ನಮ್ಮ ಪ್ರಸನ್ನ ಕೇಳಿದ್ರು, ಈಗ ಒಂದು ಗುಂಪಿನ ದೃಶ್ಯ ಇದೆ, ಯಾರು ಬರ್ತೀರಿ ಅಂತ. ನಾವು ಇದೇ ಚಾನ್ಸ್ ಅಂತೇಳಿ ಹಾರಿ ಸ್ಟೇಜಿಗೆ ಹತ್ತಿದ್ದೆವು. ಅಲ್ಲಿ ಏನೋ ಒಂದು 2 ದಿವಸದಲ್ಲಿ ರಿಹರ್ಸಲ್ ಮಾಡಿ ಆ ಗುಂಪಿನೊಟ್ಟಿಗೆ ನಾವು ಸಹ ಸೇರಿಬಿಟ್ಟಿವಿ. ಅಲ್ಲಿಂದ ನಾವು ಹಿಂದೆ ತಿರುಗಿ ನೋಡಲೇ ಇಲ್ಲ.
76 ಎರಡು ನಾಟಕ ಆಯಿತು, 2 ಶೋ ಆಯಿತು. ಒಂದು ಡಾನ್ ಬಾಸ್ಕೋ ಹಾಲಲ್ಲಿ, ಇನ್ನೊಂದು ಉಡುಪಿ MGM ಕಾಲೇಜಿನಲ್ಲಿ. ಆವಾಗ ಇನ್ನೂ ಎಮರ್ಜೆನ್ಸಿ ಇತ್ತು. ಆ ಎಮರ್ಜೆನ್ಸಿ ಇರೋ ಕಾರಣ ಪೊಲೀಸರು ಬಂದಿದ್ದರು ನಾಟಕ ನೋಡಲಿಕ್ಕೆ. ಆಗ ಅಲ್ಲಿ ಖುಷಿ ಹರಿದಾಸ್ ಭಟ್ರು ಅಂತ ಇದ್ದರು. ಅವರು ಇದರಲ್ಲಿ ಏನಿಲ್ಲ, ಅಂಥದ್ದೇನಿಲ್ಲ ಅಂಥೇಳಿ ಅವರನ್ನು ವಾಪಸ್ ಕಳಿಸಿದರು. ಖುಷಿ ಹರಿದಾಸ್ ಭಟ್ರಿಗೆ ಅವರ ಮಾತಿಗೆ ಒಳ್ಳೆ ಇದು ಘನತೆ ಇದೆ, ಬೆಲೆ ಇದೆ. ಆದ ಕಾರಣ ಪೊಲೀಸರು ಅವರ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಹೋದರು. ನಾಟಕ ಡಿಸೆಂಬರ್ 31, 1976, ಈಗಲೂ ನೆನಪಿದೆ ನನಗೆ. ಅದೇ 31 ಆವತ್ತು ರಾತ್ರಿ ಹೊಸ ವರ್ಷ ಆರಂಭ ಆಗೋದು ಈ ನಾಟಕ. ಅದರ ನಂತರ ನಾನು ಶ್ಯಾಮ್ ಸುಂದರ್ ರಾವ್ ಹೀಗೆಲ್ಲ ನಾವು 77ರಲ್ಲಿ ಒಂದು ಥಿಯೇಟರ್ ವರ್ಕ್ಶಾಪ್ಗೆ ಹೋದೆವು ಪ್ರಸನ್ನರದ್ದು 18 ದಿವಸ. ಅಲ್ಲಿ ನಮಗೆ CGK ಇವರೆಲ್ಲ ಪರಿಚಯದಲ್ಲಿ, BB ಕಾರಂತರು ಮತ್ತು KV ಸುಬ್ಬಣ್ಣ, ಹೀಗೆ ನಾವು ನಾಟಕ ಶಾಲೆಯಲ್ಲಿ ಕಲ್ತವರಲ್ಲ, ನೀವೆಲ್ಲ ರಂಗಶಾಲೆಯಲ್ಲಿ ಕಲ್ತವರು ಹೆಚ್ಚಿನವರು. ನಾವು ನಾವು ದೊಡ್ಡ ದೊಡ್ಡವರ ವರ್ಕ್ಶಾಪ್ನಲ್ಲಿ ಮಾತ್ರ ಭಾಗವಹಿಸಿದ್ದು. ಹಾಗಾಗಿ ನಮಗೆ ನಿಮ್ಮ ಹತ್ರ ವೃತ್ತಿಪರತೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಷ್ಟೇ. ಆಯ್ಕೆ ತುಂಬ ವಿಟ್ಟಿಯಾಗಿ ಹೇಳಿದ್ರಲ್ಲ, ಅದು ಭಾಳ ಇಂಟ್ರೆಸ್ಟಿಂಗು. ಆದರೆ ಅದ್ರ ಜೊತೆಗೆ ನಾನು ಒಂದು ಸಣ್ಣ ಅನುಭವ ಹಂಚ್ಕೋಬೇಕು. ನಾವು ಈ ಮಂಗಳೂರು ಬೆಲ್ಟ್ನಲ್ಲಿ ಕೋಮುಗಲಭೆ ಸ್ವಲ್ಪ ಜಗತ್ತಿಗೆಲ್ಲ ಗೊತ್ತಾಗುವಷ್ಟು ಜಾಸ್ತಿ ಆದ ಟೈಮ್ನಲ್ಲಿ ರಥಬೀದಿ ಗೆಳೆಯರ ಆಹ್ವಾನದ ಮೇರೆಗೆ ನಾನು ಮಂಟೋನ ಸ್ಟೋರಿಗಳನ್ನು ಇಟ್ಟುಕೊಂಡು ನಾಟಕ ಮಾಡಿದೆ. ಒಂದು ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಅದು ಪುತ್ತೂರಿನಲ್ಲಿ ಶೋ ಮುಗಿದ ನಂತರ ಒಬ್ಬರೇ ಕೇಳಿದರು, ಅಲ್ಲ ಈಗ ನೀವು ಈ ನಾಟಕ ಮಾಡಿದ ಕೂಡಲೇ ಹಿಂದೂ ಮುಸ್ಲಿಮ್ಸ್ರೆಲ್ಲ ಫ್ರೆಂಡ್ಸ್ ಆಗಿಬಿಡ್ತಾರೆ ಹಂಗಾರೆ ಅಂತ ಕೇಳಿದರು. ನಮ್ಮ ಟೀಮ್ನಲ್ಲಿದ್ದವರು ಒಬ್ಬರು ಆ್ಯಕ್ಚುಲಿ ಅವರು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ, ಅವರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದವರು, ಒಂದು ಆಸಕ್ತಿಯಿಂದ ಬಂದು ಸೇರ್ಕೊಂಡಿದ್ದರು. ಅವರು ಹೇಳಿದರು, ಇಲ್ಲಿ ನೋಡಿದವ್ರದ್ದೆಲ್ಲ ಗೊತ್ತಿಲ್ಲ, ನಾನಂತೂ ನನ್ನ ಜೀವನದಲ್ಲಿ ಇನ್ನು ಯಾರಿಗೂ ಚಾಕು ಹಾಕಲ್ಲ ಅಂದ. ಆಮೇಲೆ ಅವರು ನೋಟ್ ಬರೆದಿದ್ದು, ಅದರಲ್ಲಿ ಸಾಯುವ ದೃಶ್ಯ ಅವ್ರದ್ದು. ಅಂದರೆ ಅವ್ರದ್ದು ಏನಿಲ್ಲ, ದಾರಿ ಮೇಲೆ ಬರ್ತಿರ್ತಾರೆ, ಯಾರೋ ಒಬ್ಬರು ಚುಚ್ತಾರೆ, ಸತ್ತೋಗ್ಬಿಡ್ಬೇಕು ಅವರು. ಅವ್ರಿಗೆ ಹೆಚ್ಚು ಟೈಮ್ ಇಲ್ಲದೆ ಇರೋದ್ರಿಂದ ರಿಹರ್ಸಲ್ಗೆ ಸಾಯೋಕ್ಕೆ ಅಂತ ಬರ್ತಿದ್ರು. ಒಂದು ದಿನ 30 ಕಿಲೋಮೀಟ್ರ್ ಬರ್ತಿದ್ರು ಅವರು. 30 ಕಿಲೋಮೀಟ್ರ್ ಬಂದು ಸಾಯ್ಬೇಕು ಅವರು. ಅದ್ರ ತಮಾಷೆ ಅಂದರೆ ಈ ಸರಿ ಚುಚ್ಚದೇ ಇದ್ದರೆ ಅವ್ರಿಗೆ 8 ಸರಿ ಸಾಯಬೇಕಿತ್ತು, ಹೇಳ್ಬೇಕು ಮತ್ತು ಬೀಳ್ಬೇಕು. ಅವರು ಅವರ ಒಪಿನಿಯನನ್ನು ಬರೆದಿದ್ದ ಒಂದು ಬ್ರೋಷರ್ ಮಾಡಿದ್ವಿ ನಾವು. ಅವರು ಎಷ್ಟು ಮಾರ್ಮಿಕವಾಗಿ ಬರೆದಿದ್ರು ಅಂದರೆ, ಪ್ರತಿನಿತ್ಯ ನಾನು ತಾಲೀಮಿನಲ್ಲಿ ನನ್ನದಲ್ಲದ ತಪ್ಪಿಗಾಗಿ ನಾನು 7-8 ಸರಿ ಸಾಯ್ತಿದ್ದೆ, ನನ್ನದಲ್ಲದ ತಪ್ಪಿಗಾಗಿ. ಆದರೆ ನನ್ನೂರ ರಸ್ತೆಯಲ್ಲಿ ಅವರದಲ್ಲದ ತಪ್ಪಿಗೆ ಎಷ್ಟೋ ಜನ ಸಾಯ್ತಿದ್ದಾರಲ್ಲ, ಅದಕ್ಕೆ ನಾಟಕ ಮಾಡೋಕ್ಕೆ ಬಂದೆ ಅಂತ. ನಾಟಕದಿಂದ ಅವರು ಬದಲಾಗಿದ್ದಾರೆ. ನಾಟಕ ದ್ವೀಪ, ನನ್ನ ತಕರಾರು ಏನೂ ಇಲ್ಲ ಇದಕ್ಕೆ. ತಕರಾರು ಹೇಳಿದರೆ ನನಗೆ ಕಲ್ಲು ಬಿಡುವುದು ಅದಕ್ಕೆ. ಚಂದ್ರಹಾಸ ಉಳ್ಳಾಲ ಸರ್ ಅವರು ನಿಜವಾಗ್ಲೂ ನಟ ಭಯಂಕರ. ಅದೆಲ್ಲೋ ಒಂದು ಸಂಭಾಷಣೆಯಲ್ಲಿ ಬರುತ್ತೆ, ನಟ ಭಯಂಕರ ಅಂತ ಹೇಳ್ತೀರ. ಅವ್ರು ನಿಜವಾಗ್ಲೂ ನಟ ಭಯಂಕರನೇ. ನೀವು ಸ್ಟೇಜ್ ನಮ್ಮ ಹತ್ರ ಕೂತಿದ್ವಿ ನಾನು, ನೀವು ಫಸ್ಟಿಗೆ ಕೈದಿಯಾಗಿಬ್ಬರು ಬರ್ತಿರಲ್ಲ, ಆ ಒಂದು ಉಸಿರು ಬಿಡ್ಕೊಳ್ತಾ ಒಂದು ಸದ್ದು ಮಾಡ್ತಾ, ನಮಗೆ ಒಂಥರ ಎದೆ ನಡುಗ್ತಾ ಇತ್ತು. ಮತ್ತು ಈ ನಾಟಕ ನೋಡ್ತಾ ಪ್ರೇಕ್ಷಕರಿಗೆ ಸಾವರ್ಕರ್ ಅವ್ರು ನೆನಪಾದರು, ಗಾಂಧಿಯವ್ರು ನೆನಪಾದರು, ಮತ್ತು ಭಗತ್ ಸಿಂಗ್ ಅವ್ರು ನೆನಪಾದರು ಅಂತೆಲ್ಲ ಹೇಳಿದ್ರಿ. ನನಗೆ ಈ ನಾಟಕ ನೋಡ್ತಾ ಕಟೀಲು ಯಕ್ಷಗಾನ ಮೇಳದಲ್ಲಿ ಚಂಡಮುಂಡರ ಪಾತ್ರ ಅಂತ ಒಂದು ಬರುತ್ತೆ, ದೇವಿ ಮಹಾತ್ಮೆ ಮಾಡಬೇಕಾದ್ರೆ ಅವರು ಭಯಂಕರವಾಗಿರ್ತಾರೆ. ಸೊ ನನಗೆ ಚಂಡಮುಂಡರ ಆ ಒಂದು ಪಾತ್ರ ನೆನಪಾಯಿತು. ಥ್ಯಾಂಕ್ ಯು. ನಿಮ್ಮ ಕಮೆಂಟು ಭಯಂಕರವಾಗಿತ್ತು, ಖುಷಿ ಕೊಡುತ್ತೆ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈಜ್ಞಾನಿಕ ಮನೋಭಾವದ ಕೊರತೆ ಇದೆ. ಅದಕ್ಕಾಗಿ ನಾವೊಂದು ಟ್ರಸ್ಟ್ ಮಾಡ್ಕೊಂಡಿದ್ದೇವೆ. ಅದರಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ, ನಿಮ್ಗೆ ಗೊತ್ತು 25 ವರ್ಷ ಕೆಳಗಿನವರೇ ಈ ದೇಶದಲ್ಲಿ 50% ಪಾಪ್ಯುಲೇಷನ್ ಇದ್ದಾರೆ. ಅವರನ್ನು ರೀಚ್ ಔಟ್ ಆಗಬೇಕು, ಅವರಿಗೆ ವೈಜ್ಞಾನಿಕ ಮನೋಭಾವವನ್ನು ಕಲಿಸದೇ ಇದ್ದರೆ ನಾವು ಎಲ್ಲ ಸೋಲ್ತಾ ಇದ್ದೀವಿ ಅಂಥೇಳಿ. ಅದಕ್ಕೆ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ನಮ್ಮ ಪ್ರೊಫೆಸರ್ ನರೇಂದ್ರ ನಾಯಕರು ಇದ್ದಾರೆ, ಹಾಗೆ ಡಾಕ್ಟರ್ ಶ್ರೀನಿವಾಸ್ ಕಕ್ಲೆ ಅವರು ಕೆಲವೊಮ್ಮೆ ಬರ್ತಾರೆ. ಹೀಗೆ ಇವರನ್ನೆಲ್ಲ ಕರೆಸಿ ನಾವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು. ಆರ್ಟಿಕಲ್ 51AH ಏನು ಹೇಳ್ತದೆ, ಅದರ ಮೂಲಕ ಅದರಲ್ಲಿ ಏನು ಹೇಳ್ತದೆ ಅದನ್ನು ಪ್ರಾಕ್ಟಿಕಲಾಗಿ ಮಾಡಬೇಕು ಅಂತ ಹೇಳಿ ನಾವು ಸೈಂಟಿಫಿಕ್ ಟೆಂಪರ್ ಬೆಳೆಸೋದ್ರ ಬಗ್ಗೆ ಕ್ಲಾಸ್ ಕಂಡಕ್ಟ್ ಮಾಡಲಿಕ್ಕೆ ರಿಸೋರ್ಸ್ ಪರ್ಸನ್ಸನ್ನು ಕಳಿಸ್ಲಿಕ್ಕೆ ತಯಾರಿದ್ದೇವೆ. ನೀವು ಕರೆಸೋದಿದ್ರೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಕಾಲೇಜುಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡೋದಿದ್ದರೆ
ನೀವು ಹೋಗಿ ಬರುವ ಖರ್ಚನ್ನು ನೀವು ಕೊಟ್ಟರೆ ಸಂತೋಷ, ಕೊಡದಿದ್ದರೆ ನಾವೇ ಖರ್ಚು ಮಾಡಿಕೊಂಡು ನಾವು ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ತಯಾರಿದ್ದೇವೆ. ಅವರು 73-74 ವರ್ಷ ಆಗಿದೆ ನರೇಂದ್ರ ನಾಯ್ಕರಿಗೆ, ನನಗೂ 68 ವರ್ಷ ಆಗಿದೆ. ಆದರೆ ನಾವು ಬರ್ತೇವೆ, ಬಂದು ಖಂಡಿತ ಮಾಡಿಕೊಡ್ತೇವೆ ಆ ಕಾರ್ಯಕ್ರಮವನ್ನು. ಅದು ಆಗಬೇಕಾದಂಥ ಕಾರ್ಯಕ್ರಮ. ಇಲ್ಲಿ ಕೆಲವರಾದರೂ ನೋಡಿದವರು ಇರ್ಬೋದು ಅವರ ಕಾರ್ಯಕ್ರಮವನ್ನು. ಹಾಗೆಯೇ ಕೆಲವೊಂದು ಪುಸ್ತಕಗಳನ್ನು ಕೊಡ್ತೇವೆ ಅಲ್ಲಿ. ನನಗೆ ನಮ್ಮ ಅಶೋಕ್ ವರ್ಧನ್ ಸರ್ ನೋಡೋ ನೆನಪಾಯ್ತು. ಅವರಿಂದ ಯಾವಾಗಲೂ ನಾನು ಸೈಂಟಿಫಿಕ್ ಟೆಂಪರ್ ಬಗ್ಗೆ ಅವರ ತಂದೆಯವರು ಬರೆದಂಥ ಜಿ ಟಿ ನಾರಾಯಣ ರಾಯ್ ಅವರು ಬರೆದಂಥ ಸೈಂಟಿಫಿಕ್ ಟೆಂಪರ್ ಪುಸ್ತಕಗಳು ಒಂದು ರಾಶಿ ಬಿದ್ದಿದೆ ಅಲ್ಲಿ. ಅವುಗಳನ್ನೆಲ್ಲ ನಾನೇ ತಗೊಂಡೋಗಿ ಖಾಲಿ ಮಾಡ್ತಾ ಇರ್ತೇನೆ. ಅದು ಬರೀ ಅಂದರೆ ಯಾಕಂದರೆ ಒಂದು ಬರೀ 20 ರೂಪಾಯಿ ಅದಕ್ಕೆ ಆವಾಗ ಸಬ್ಸಿಡೈಸ್ಡ್ ರೇಟಲ್ಲಿ ಇದು ಮಾಡಿದ್ದು. ಈಗ ಕನ್ನಡ ವರ್ಷನ್ ಇದೆ, ವೈಜ್ಞಾನಿಕ ಮನೋಧರ್ಮ ಅಂತ, ಅದಕ್ಕೆ ಸ್ವಲ್ಪ 150 ರೂಪಾಯಿ 200 ರೂಪಾಯಿ ಇದೆ. ಆ ಪುಸ್ತಕವನ್ನು ದಯವಿಟ್ಟು ನೀವು ಕೂಡ ಕೊಂಡುಕೊಂಡು ಎಲ್ಲರಿಗೂ ಕೊಡಿ. ವೈಜ್ಞಾನಿಕ ಮನೋಧರ್ಮವನ್ನು ಅದನ್ನು ಆದಷ್ಟು ಸರ್ಕ್ಯುಲೇಟ್ ಮಾಡಿ. ವೈಜ್ಞಾನಿಕ ಮನೋಧರ್ಮ ಸೈಂಟಿಫಿಕ್ ಟೆಂಪರ್ ಇಲ್ಲದ್ರೆ ರೀಸನಿಂಗ್ ಬರೋದಿಲ್ಲ, ರೀಸನಿಂಗ್ ಇಲ್ಲದಿದ್ದರೆ ಏನೂ ಬದಲಾವಣೆ ಆಗೋದಿಲ್ಲ ಜನರಲ್ಲಿ. ಮುಖ್ಯವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ, ಆ ಯುವಕರ ಮಧ್ಯಕ್ಕೆ, ಕಾಲೇಜುಗಳಿಗೆ ನಾವು ಹೋಗಬೇಕಾಗಿದೆ. ಆ ಪ್ರಯತ್ನವನ್ನು ಒಂದು ಮಾಡಬೇಕು ಅಂತ ಈ ಮೂಲಕ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ. ಕ್ಷಮಿಸಿ ಇದರ ಕಡೆ ಮತ್ತು ಎಲ್ಲರಿಗೂ ನಿಮ್ಮ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಎಲ್ಲ ಕಲಾವಿದರು, ನಾವು ಕಲೆಗಾಗಿ ಕಲೆ ಅನ್ನೋದನ್ನು ತುಂಬ ಹಿಂದೆ ಬಿಟ್ಟು ಮುಂದೆ ಬಂದಿದ್ದೇವೆ. ಕಲೆ ಇರೋದು ಬದುಕಿಗಾಗಿ ಅಂತ ನಾವೆಲ್ಲ, ನನ್ನ ಮೂಲ ಉದ್ದೇಶ ಅದೇ, ಕಲೆ ಬದುಕಿಗಾಗಿರೋದು. ಸೌಂದರ್ಯ ಮತ್ತು ಯಾವುದು ಈ ಮನೋರಂಜನೆ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ನಾವು ಮಾಡೋದು, ಮತ್ತು ಜನರಿಂದ ತಿಳ್ಕೊಂಡು ನಾವು ಬೆಳೆಯೋದು. ನಾವು ಸಹ ಬೆಳೀಬೇಕು, ಜನರು ಸಹ ನಮಗೆ ತಿಳಿದು. ನಾವು ಕೊನೆಯ ಒಂದು ಹಾಡು ಹಾಡಿದ್ದೇವಲ್ಲ, ಎಲ್ಲಿಂದ ಬಂದಿರಿ ಎಂದು ಕೇಳಬಹುದು ನೀವು ಅಂತ. ನಾವು ಜನರ ಮಧ್ಯೆ ಹೋಗೋದು, ನಾವು ಜನರ ಮಧ್ಯದಿಂದಲೇ ಬಂದು ಜನರ ಮಧ್ಯಕ್ಕೆ ಹೋಗುವವರು. ಈಗ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು, ಕೆಲವು ಯಂಗ್ಸ್ಟರ್ಸ್ ಇದ್ದಾರೆ, ಈಗ ಪುಸ್ತಕ ಓದುವ ಮನೋಭಾವ ತುಂಬ ಕಡಿಮೆ ಆಗಿದೆ. ಶ್ಯಾಮ ಏನು ಹೇಳಿದ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕಂತ ಆ ಟ್ರಸ್ಟ್ನಲ್ಲಿ ನಾವೆಲ್ಲ ಇದ್ದೇವೆ. ಇದು ಪುಸ್ತಕ ದಯವಿಟ್ಟು ಎಲ್ಲರೂ ಓದಬೇಕು. ಮಹಾತ್ಮ ಗಾಂಧೀಜಿ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ, ಭಗತ್ ಸಿಂಗ್ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ನೀವು ಓದಿ. ವಿ ಡಿ ಸಾವರ್ಕರ್ ಬಗ್ಗೆ ಸಹ ಓದಿ, ಎಲ್ಲರ ಬಗ್ಗೆ ಓದಿ ಸಂವಿಧಾನದ ಪೀಠಿಕೆಯನ್ನು ಓದಿ. ನಿಮಗೆ ಆಗ ಗೊತ್ತಾಗುತ್ತೆ ಯಾರ ಪುಸ್ತಕವನ್ನು ನಾವು ಅಳವಡಿಸಿಕೊಳ್ಬೇಕಂತ ಜೀವನದಲ್ಲಿ. ದಯವಿಟ್ಟು ಪುಸ್ತಕ ಓದ್ತಾ ಇರಿ. ದಯವಿಟ್ಟು ಥ್ಯಾಂಕ್ ಯು.